ಭಾಗವತದ ಕೃಷ್ಣ ಗಾಥೆಯ ಸಂಕ್ಷಿಪ್ತವಾದ ವಿವರವನ್ನು ವಿವರಿಸ್ತಾ ಭಗವಂತ ತಾನು ಕೃಷ್ಣನಾಗಿ ಅವತಾರ ಮಾಡಿದ್ದಾನೆ. ವಸುದೇವ ದೇವಕಿಯರಲ್ಲಿ ತಾನು ಅವತಾರ ಮಾಡಿದ್ದಾನೆ. ಭಗವಂತ ಅವತಾರದ ನಂತರದಲ್ಲಿ ವಸುದೇವ ದೇವಕಿಯರು ಭಗವಂತನನ್ನು ವಿಶೇಷವಾಗಿ ಸ್ತುತಿ ಮಾಡಿದ್ದಾರೆ. ನಂತರದಲ್ಲಿ ಭಗವಂತ ವಸುದೇವನಿಗೆ ಆಜ್ಞೆ ಮಾಡ್ತಾ ಇದ್ದಾರೆ, ನನ್ನನ್ನು ಕರೆದುಕೊಂಡು ಹೋಗು ಇಲ್ಲಿಂದ ಅಂತ ಆಜ್ಞೆ ಮಾಡ್ತಾರೆ. ನಮಗೆಲ್ಲರಿಗೂ ಸಹಿತ ಸಾಮಾನ್ಯವಾಗಿ ಸಂದೇಹ ಬರಬಹುದು. ಭಗವಂತ ಆ ರಾತ್ರಿಯಲ್ಲಿ ತಾನು ಹೊರಟು ಬಿಟ್ಟಿದ್ದಾನೆ. ಸೆರೆಮನೆಯಿಂದ ನಂದಗೋಕುಲಕ್ಕೆ ಹೊರಟು ಬಿಟ್ಟ. ಭಗವಂತನಿಗೆ ಏನಾದರೂ ಭಯ ಇತ್ತ ಕಂಸನದ್ದು? ಯಾಕಂತ ಹೇಳಿದ್ರೆ ಅಷ್ಟು ಶೀಘ್ರವಾಗಿ ಭಗವಂತ ತನ್ನನ್ನು ಕರ್ಕೊಂಡು ಹೋಗುವಂತ ವಸುದೇವನಂತ ಹೇಳಬೇಕಾದ್ರೆ ಏನಾದರೂ ಕಂಸನದ್ದು ಸ್ವಲ್ಪ ಏನಾದರೂ ಭಯ ಇತ್ತ ಭಗವಂತನಿಗೆ? ನಾನು ಇಲ್ಲಿ ಇದ್ದು ಬಿಟ್ರೆ ಕಂಸ ಇನ್ನೇನೋ ಮಾಡಿಬಿಡ್ತಾನೆ ನನ್ನನ್ನು ಎಂಬತಕ್ಕಂತಹ ಭಯ ಏನಾದರೂ ದೇವರಿಗೆ ಇತ್ತ ಎಂಬತಕ್ಕಂತಹ ಒಂದು ಸಂಶಯ ಸಹಜವಾಗಿ ಕೃಷ್ಣನನ್ನು ಸಾಮಾನ್ಯವಾಗಿ ನೋಡತಕ್ಕಂತಹ ಜನರಲ್ಲಿ ಈ ಸಂದೇಹ ಬರಲಿಕ್ಕೆ ಸಾಧ್ಯವಾಗಿದೆ. ಆದರೆ ಭಗವಂತ ಕಂಸನಿಂದ ಭಗವಂತನಿಗೇನೂ ಭಯ ಇಲ್ಲ. ಮತ್ತೆ ಯಾಕಂತ ಹೇಳಿದ್ರೆ ಕಂಸನಂತಹ ಮಹಾ ದೈತ್ಯರನ್ನು ಸಂಹಾರ ಮಾಡಿರ್ತಕ್ಕಂತಹ ಭಗವಂತನಿಗೆ ಯಾವುದೋ ಒಂದು ಕಂಸನಿಂದ ಏನು ಭಯ ಬರಲಿಕ್ಕೆ ಸಾಧ್ಯವಾಗುತ್ತೆ. ಭಗವಂತ ಮತ್ತೆ ಯಾಕೆ ರಾತ್ರಿಯ ಹೊತ್ತು ಹೊರಟ ತಾನು ಅಂತ ಹೇಳಿದ್ರೆ, ಒಂದು ವಾದಿರಾಜರು ಒಂದು ಕಾರಣವನ್ನು ಹೇಳ್ತಾರೆ. ಭಗವಂತ ಯಾಕೆ ತಾನು ಹೊರಟ ಅಂತ ಹೇಳಿದ್ರೆ, ತಾನು ಒಂದು ವೇಳೆ ಇಲ್ಲಿ ಇದ್ದು ಬಿಟ್ರೆ ಕಂಸ ನನ್ನನ್ನು ಕೊಲ್ಲಿಕ್ಕೆ ಬರ್ತಾನೆ. ಆವಾಗ ಕಂಸ ನನ್ನನ್ನು ಕೊಲ್ಲುವುದಲ್ಲ, ನಾನು ಕಂಸನನ್ನು ಕೊಂದು ಬಿಡ್ತೇನೆ. ನಾನು ಕಂಸನನ್ನು ಕೊಂದ್ರೆ ಕಂಸ ಏನು ಸತ್ತು ಹೋಗಿ ಬಿಡ್ತಾನೆ. ಆದರೆ ಕಂಸ ಹಾಗೆ ಸಾಯಬಾರದು. ಅವನು ಮಾಡಿರ್ತಕ್ಕಂತಹ ಪಾಪಗಳಿಗೆ ಅವನೊಬ್ಬನೇ ದುಃಖ ಪಡುವುದಲ್ಲ, ಅವನ ಬಂಧು ಬಾಂಧವರು ಸತ್ತು ಆ ಬಂಧು ಬಾಂಧವರ ಮರಣದ ವಾರ್ತೆಯನ್ನು ಕೇಳಿ ದುಃಖಪಟ್ಟು ನಂತರದಲ್ಲಿ ತಾನು ಸಾಯಬೇಕು. ಬಂಧು ಬಾಂಧವರ ಮರಣದ ವಾರ್ತೆಯನ್ನು ಕೇಳಿ ದುಃಖ ಪಡಬೇಕು ಅವನು. ಆ ದುಃಖಪಟ್ಟು ನಂತರ ಸಾಯಬೇಕು ಅವನು. ಅದಕ್ಕೋಸ್ಕರ ಭಗವಂತ ಈಗೇನಾಗುತ್ತೆ, ಒಂದು ವೇಳೆ ಕಂಸನನ್ನು ಕೊಂದು ಬಿಟ್ಟರೆ ಕಂಸ ಸತ್ತೋಗಿ ಬಿಟ್ಟ ಅಷ್ಟೇ. ದೇವರು ಕಂಸನನ್ನು ಕೊಂದರು, ಕಂಸ ಸತ್ತೋಗಿ ಬಿಟ್ಟ. ಆದರೆ ಬಂಧು ಬಾಂಧವರ ಮರಣದ ವಾರ್ತೆ ಕಂಸನಿಗೆ ಬಿದ್ದು ಅದನ್ನು ದುಃಖಪಟ್ಟು ನಂತರದಲ್ಲಿ ಕಂಸ ತಾನು ಸಾಯುವುದು ಈ ಪ್ರಸಂಗ ಬರುವುದಿಲ್ಲ. ಅದಕ್ಕೋಸ್ಕರ ಭಗವಂತ ಈಗ ತಾನು ಇಲ್ಲಿದ್ದು ಬಿಟ್ರೆ ಕಂಸನ್ನು ಕೊಂದು ಬಿಡುತ್ತೇನೆ ನಾನು, ಆ ಪ್ರಸಂಗ ಬರಬಾರದು. ತನ್ನ ಬಂಧು ಬಾಂಧವರ ಮರಣದ ವಾರ್ತೆಯನ್ನು ಕೇಳಿ ನಂತರದಲ್ಲಿ ದುಃಖಪಟ್ಟು ಕಂಸ ತಾನು ಸಾಯಬೇಕು, ಅಂತಹ ಪ್ರಸಂಗ ಬರಬೇಕು. ಅದಕ್ಕೋಸ್ಕರ ದೇವರು ಏನು ಮಾಡಿದ, ಈ ಕ್ಷಣದಲ್ಲಿ ನಾನು ನಂದಗೋಕುಲಕ್ಕೆ ಹೋಗಿಬಿಡ್ತೇನೆ ಅಂತ ಹೇಳಿ ಭಗವಂತ ರಾತ್ರಿಯ ಹೊತ್ತಿನಲ್ಲಿ ಕರೆದೊಯ್ಯು ನನ್ನನ್ನು ಅಂತ ಹೇಳಿ ಆಜ್ಞೆ ಮಾಡಿದೆ ಎಂಬ ವಿಚಾರವನ್ನು ಭದ್ರಾಜರು ಹೇಳ್ತಾರೆ. ಅಷ್ಟೇ ಅಲ್ಲ, ಭಗವಂತನ ಮತ್ತೊಂದು ಆಸೆ ಆಯಿತಂತೆ. ಏನಂತ ಹೇಳಿದ್ರೆ, ತನ್ನ ಪತ್ನಿಯನ್ನು ಕಾಣಬೇಕು ಅಂತ ಆಸೆ ಆಯಿತಂತೆ. ಯಾಕಂತ ಹೇಳಿದ್ರೆ ತಾನು ಅವತಾರ ಮಾಡಿದ ಸ್ವಲ್ಪ ಹೊತ್ತಿನಲ್ಲಿಯೇ ಮಾಯಾ ಲಕ್ಷ್ಮೀದೇವಿ ದುರ್ಗಾದೇ ಅವತಾರ ಮಾಡಿದ್ದಾರೆ ನಂದಗೋಕುಲದಲ್ಲಿ. ಅಂತಹ ನಂದಗೋಕುಲದಲ್ಲಿ ಅವತಾರ ಮಾಡಿರ್ತಕ್ಕಂತಹ ತನ್ನ ಪತ್ನಿ, ಅದು ಅತ್ಯಂತ
ಪುಟ್ಟ ರೂಪದಿಂದ ಇರತಕ್ಕಂಥ ತನ್ನ ಪತ್ನಿ ಅವಳನ್ನು ಕಾಣಬೇಕೆಂಬ ಕುತೂಹಲ ಆಯಿತಂತೆ ಭಗವಂತನಿಗೆ. ಯಾವಾಗಲೂ ಸಹಿತ ತನ್ನ ಪತ್ನಿಯ ಒಂದು ಹೊಸ ರೂಪವನ್ನು ಕಂಡಾಗ ಗಂಡಂದರಿಗೆ ಬಹಳ ಖುಷಿಯಾಗಿಬಿಡುತ್ತೆ, ನೋಡಬೇಕು ಅಂತ ಆಗುತ್ತೆ. ಹಾಗೆ ತನ್ನ ಪತ್ನಿಯಾದಂಥ ಲಕ್ಷ್ಮೀದೇವಿ ಒಂದು ಹೊಸ ರೂಪ, ಏನು ಪುಟ್ಟ ಬಾಲಕಿಯ ರೂಪ, ಪುಟ್ಟ ರೂಪ ಅದು. ಆ ರೂಪವನ್ನು ಕಾಣಬೇಕೆಂಬ ಕುತೂಹಲ ದೇವರಿಗೆ ಆಯ್ತಂತೆ. ಆ ಕುತೂಹಲವನ್ನು ತಡೆಯಲಾರದೆ ಭಗವಂತ ರಾತ್ರಿಯ ಹೊತ್ತಿನಲ್ಲೇ ತನ್ನ ಹೊರಟು ಬಿಟ್ಟಿದ್ದಾನೆ ಅಂತ ಹೇಳಿ ವಾದರಾಜರು ಈ ಪ್ರಸಂಗವನ್ನು ಬಹಳ ಸುಂದರವಾಗಿ ವರ್ಣನೆ ಮಾಡ್ತಾರೆ. ಭಗವಂತ ತಾನು ಆಜ್ಞೆ ಮಾಡಿ ಭಗವಂತನ ಆಜ್ಞೆಯಂತೆ ವಸುದೇವ ತಾನು ಭಗವಂತನನ್ನು ಹೊತ್ತುಕೊಂಡು ತಾನು ಹೊರಟಿದ್ದಾನೆ. ನಂದನ ಮನೆಗೆ ತಾನು ಹೊರಟಿದ್ದಾನೆ. ಆ ಹೊತ್ತಿನಲ್ಲಿ ವಸುದೇವನನ್ನು ಬಂಧಿಸಿಟ್ಟು ಬಿಟ್ಟಿದ್ರು ಕಂಸ. ಎಷ್ಟು ಬಂಧನ ಅಂತ ಹೇಳಿದ್ರೆ, ಅಪ್ಪಿತಪ್ಪಿಯೂ ವಸುದೇವ ತಪ್ಪಿಸಿಕೊಂಡು ಹೋಗಬಾರದು, ಸಂಪೂರ್ಣವಾಗಿ ಬಂಧನ ಮಾಡಿಬಿಟ್ಟಿದ್ದಾನೆ. ಪೂರ್ಣವಾದಂತಹ ಎಲ್ಲ ಕಾಯ್ತಾ ಇದ್ದಾರೆ ಭಟರೆಲ್ಲರೂ ಸಹಿತ. ಕಣ್ಣಿಗೆ ಎಣ್ಣೆ ಹಾಕಿ ಕಾಯ್ತಾ ಇದ್ದಾರಂತೆ. ಯಾಕಂತ ಹೇಳಿದ್ರೆ 8ನೆಯ ಗರ್ಭ ಹೊತ್ತುಕೊಂಡಿದ್ದಾರೆ. ಈಗ ಈ ಶಿಶುವಿನಿಂದ ಮರಣ ಅಂತ ಗೊತ್ತಿದೆ. ಆದ್ದರಿಂದ ಅಪ್ಪಿತಪ್ಪಿಯೂ ಈ ಪ್ರಸಂಗದಲ್ಲಿ ಈ ಶಿಶುವನ್ನು ಹೊತ್ತುಕೊಂಡು ವಸುದೇವ ಹೋಗಬಾರದು, ವಸುದೇವ ತಪ್ಪಿಸಿಕೊಂಡು ಹೋಗಬಾರದು, ವಸುದೇವ ದೇವಕಿಯರು. ಆದ್ದರಿಂದ ಆ ಎಲ್ಲ ಭಟರು ಸಹಿತ ಕಣ್ಣಿಗೆ ಎಣ್ಣೆ ಹಾಕಿಕೊಂಡು ಕಾಯ್ತಾ ಇದ್ದಾರೆ. ಆದರೆ ಭಗವಂತನ ಹೆಜ್ಜೆ ಅತ್ಯಂತ ಅದ್ಭುತವಾದದ್ದು. ಆ ಕ್ಷಣದಲ್ಲಿ ಏನಾಯ್ತು ಅಂತ ಹೇಳಿದ್ರೆ, ಆ ಎಲ್ಲ ಭಟರಿಗೂ ಸಹಿತ ಚೆನ್ನಾಗಿ ನಿದ್ದೆ ಬರುವಂತೆ ಮಾಯಾದೇವಿ ತಾನು ಸಂಕಲ್ಪ ಮಾಡಿಬಿಟ್ಲಂತೆ. ಆ ಕ್ಷಣದಲ್ಲಿ ಯಾವಾಗ ವಸುದೇವ ಭಗವಂತನನ್ನು ಕರ್ಕೊಂಡು ಹೋಗಬೇಕು ಅಂತ ವಿಚಾರ ಮಾಡ್ತಾ ಇದ್ದಾನೆ, ಭಗವಂತ ಆಜ್ಞೆ ಮಾಡಿದ್ದಾನೆ, ಆ ಕ್ಷಣದಲ್ಲಿ ಆ ಎಲ್ಲ ಭಟರ ಒಳ್ಳೆ ನಿದ್ದೆ ಮಾಡ್ತಾ ಇದ್ದಾರೆ, ಒಳ್ಳೆ ಗೊರಕೆ ಬಂದುಬಿಟ್ಟಿದೆ. ಇದು ಭಗವಂತನ ಸಾಮರ್ಥ್ಯ. ಇದು ಲಕ್ಷ್ಮೀದೇವಿಯ ಸಾಮರ್ಥ್ಯ, ಮಾಯಾದೇವಿಯ ಸಾಮರ್ಥ್ಯ. ಆ ಕ್ಷಣದಲ್ಲಿ ಎಲ್ಲ ಭಟರಿಗೂ ಸಹ ಒಳ್ಳೆ ನಿದ್ದೆ ಬಂದು ಬಿಡ್ತದೆ. ರಾಮಾಯಣದಲ್ಲೂ ಇಂಥ ಒಂದು ಪ್ರಸಂಗ ಬರುತ್ತೆ. ಕುಂಭಕರ್ಣ ತಪಸ್ಸು ಮಾಡಿದಂತೆ ಭಗವಂತ, ರಾವಣ ಕುಂಭಕರ್ಣ ತಪಸ್ಸು ಮಾಡಿದಂತೆ. ಕುಂಭಕರ್ಣನದ್ದು ದೊಡ್ಡ ದೃಷ್ಟಿ ಅವನದ್ದು. ಏನಂತ ಹೇಳಿದ್ರೆ, ಇಡೀ ಪ್ರಪಂಚವನ್ನು ನಾಶ ಮಾಡಬೇಕು ಅಂತ ಹೇಳಿ, ದೇವತಾ ಸಮೂಹ ನಾಶ ಮಾಡಬೇಕು ಅಂತ ಹೇಳಿ, ಅಂತಹ ವರವನ್ನು ಪಡೆಯಬೇಕು ಅಂತೇಳಿ ತಾನು ಕುಂಭಕರ್ಣ ತಪಸ್ಸನ್ನು ಮಾಡಿದಂತೆ. ಎಲ್ಲ ದೇವತೆಗಳ ಭಯ ಆಗಿಬಿಡ್ತು. ಮೊದಲಿಗೆ ಮಹಾ ದೊಡ್ಡ ದೈತ್ಯ ಅವನು. ಸಾಮಾನ್ಯ ಬಲವೇ ನಮಗೆ ತಡೆದುಕೊಳ್ಳಲು ಸಾಧ್ಯವಿಲ್ಲ. ಇನ್ನು ವರವನ್ನು ಪಡೆದರೆ ಇನ್ನೇನು ಮಾಡಬೇಕು ನಾವು ಅಂತ ಹೇಳಿ ಬಹಳ ಯೋಚನೆಗೊಳಗಾದರು. ಇನ್ನೇನು ಕುಂಭಕರ್ಣ ವರವನ್ನು ಪಡೆಯುವ ಕ್ಷಣ ಬಂದು ಬಿಡ್ತು. ಅವನು ನಿರ್ದೇವತ್ವಂ ದೇಹಿ ಅಂತ ವರವನ್ನು ಕೇಳಲಿಕ್ಕೆ ಹೋಗಿದ್ದ. ಅವನು ಎಲ್ಲಾ ದೇವತೆಗಳ ಸಮೂಹವೇ ನಾಶ ಆಗಬೇಕು ಅಂತೇಳಿ ವರವನ್ನು ಕೇಳಬೇಕು ಅಂತ ಹೊರಟಿದ್ದ. ಆ ಪ್ರಸಂಗದಲ್ಲಿ ಏನ್ ಮಾಡಿಬಿಟ್ಟು ಸರಸ್ವತಿ ದೇವಿ ಸ್ವಲ್ಪ ಟ್ವಿಸ್ಟ್ ಮಾಡಿಬಿಟ್ಲು, ನಾಲಿಗೆಯನ್ನು ಹೊರಡಿಸಿಬಿಟ್ಲು. ಏನ್ ಮಾಡಿಬಿಟ್ಲು ಅವಳು, ಆ ಕುಂಭಕರ್ಣ ಎಂತ ವರವನ್ನು ಕೇಳುವಾಗ ಮಾಡಿಬಿಟ್ಲು ಅಂತ ಹೇಳಿದ್ರೆ, ವಿದ್ರಾವತ್ವಂ ದೇಹಿ ಅಂತ ಹೇಳಿಸಿಬಿಟ್ಲು ಅವಳು. ನಿರ್ದೇವತ್ವಂ ದೇಹಿ ವರಂ ದೇಹಿ ಅಂತ ಕೇಳಲಿಕ್ಕೆ ಹೊರಟವನು ಕುಂಭಕರ್ಣ. ಆದರೆ ಆ ಕೊನೆಯ ಕ್ಷಣದಲ್ಲಿ ಆ ನಾಲಿಗೆ ಹೊರಡುವಂತೆ ಮಾಡಿಬಿಟ್ಲು ಸರಸ್ವತಿ ದೇವಿ. ಏನು ಮಾಡಿಬಿಟ್ಲು, ಒಳ್ಳೆ ನಿದ್ದೆ ಬರುವಂತೆ ಮಾಡುವಂತ ವರವನ್ನು ಕೇಳಿಬಿಟ್ಟ. ವಿದ್ರಾವತ್ವಂ ದೇಹಿ ಅಂತ ಹೇಳಿ ಚೆನ್ನಾಗಿ ನಿದ್ದೆ ಮಾಡ್ಬೇಕು. ಅದೇ ನೋಡಿ, ಅವನು ಕೊನೆಯ ತನಕ ಒಳ್ಳೆ ನಿದ್ದೆ ಮಾಡಿಬಿಟ್ಟ ಅವನಷ್ಟೇ. ಅವನನ್ನು ಎಬ್ಬಿಸಬೇಕಾದ್ರೆ ಏನೇನೋ ಹರಸಾಹಸ ಮಾಡಬೇಕಾಗಿತ್ತು ರಾವಣ. ಅಂತಹ ಅಷ್ಟು ಘೋರ ಒಳ್ಳೆ ನಿದ್ದೆ ಕುಂಭಕರ್ಣ ಜೀವನದಲ್ಲಿ ಮಾಡಿಬಿಟ್ಟ. ವರವನ್ನು ಕೇಳಿದ್ದು ದೇವತಾ ನಾಶ ಆಗಬೇಕು ಅಂತ ವರವನ್ನು ಕೇಳಲಿಕ್ಕೆ ಹೊರಟದ್ದು. ಆದ್ರೆ ವರ ಪಡೆದದ್ದು ಏನು ಅಂತ ಹೇಳಿದ್ರೆ, ಒಳ್ಳೆ ನಿದ್ದೆ ಮಾಡಬೇಕು ಅಂತ ವರ ಪಡೆದುಕೊಂಡು ಬಿಟ್ಟ. ಆದ್ರಿಂದಲೇ ನಾವು ದೇವರ ಹತ್ರ ವರವನ್ನು ಪಡೆಯಬೇಕಾದ್ರೂ ಒಳ್ಳೆ ಉದ್ದೇಶ ಇಟ್ಟುಕೊಂಡು ವರ ಪಡೆಯಬೇಕು. ನಾವು ಯಾವುದೋ ಒಂದು ಕೆಟ್ಟ ಉದ್ದೇಶ ಇಟ್ಟುಕೊಂಡು ದೇವರ ಮುಂದೆ ನಾವು ವರವನ್ನು ಪಡಲಿಕ್ಕೆ ಹೋದ್ರೆ ಆ ವರ ನಮಗೇ ತಿರುಗಿ ಬೀಳ್ತದೆ ಹೊರತು
ಅದರಿಂದ ಮತ್ತೊಬ್ಬರಿಗೆ ಏನೂ ಕೆಡುಕು ಆಗುವುದಿಲ್ಲ. ಅದಕ್ಕೆ ಒಳ್ಳೆ ನಿದರ್ಶನ ಕುಂಭಕರ್ಣ ಅಂತ ನಾವು ಹೇಳಬಹುದು. ಕುಂಭಕರ್ಣ ದೇವತೆಗಳಿಗೆ ದೇವತೆ ನಾಶ ಮಾಡಬೇಕು ತವರ ಕೇಳಲಿಕ್ಕೆ ಹೊರಟದ್ದು, ಆದ್ರೆ ಕೊನೆಗೆ ತಾನೇ ಒಳ್ಳೆ ನಿದ್ದೆ ಬರುವಂತ ಅವರವಲ್ಲಿ ಕಳ್ಕೊಂಡು ಬಿಟ್ಟ. ಅದೇ ತರಹವಾಗಿ ಇಲ್ಲಿಯೂ ಸಹಿತ ವಿಶೇಷವಾಗಿ ಆ ಭಗವಂತನ ಬಳಿ ತಾವು ವರವನ್ನು ಕೇಳ್ತಾ ಇದ್ದಾರೆ. ಭಗವಂತ ಈ ಪ್ರಸಂಗದಲ್ಲಿ ಯಾವ ಪ್ರಸಂಗ ಮಾಡ್ತಾ ಇದ್ದ ನನಗೆ ಅದು ಮೂಲ ಪ್ರಸಂಗ. ಆ ಕಣ್ಣಿಗೆ ಎಣ್ಣೆ ಹಾಕೊಂಡು ಕಾಯ್ತಾ ಇದ್ರು. ಆದರೆ ಆ ಕ್ಷಣದಲ್ಲಿ ಎಲ್ಲ ಭಟರಿಗೂ ಸಹಿತ ನಿದ್ರೆ ಬಂದು ಬಿಡ್ತು. ವಸುದೇವ ಭಗವಂತನನ್ನು ಹೊತ್ತುಕೊಂಡು ತಾನು ಹೊರಟು ಹೋಗ್ಬಿಟ್ಟಿದ್ದಾನೆ. ತಾನು ನಂದಗೋಕುಲಕ್ಕೆ ಬಂದಿದ್ದಾನೆ ಭಗವಂತ. ವಸುದೇವ ನಂದಗೋಕುಲದಲ್ಲಿ ಭಗವಂತನನ್ನು ಇರಿಸಿ ದುರ್ಗಾದೇವಿಯನ್ನು ತಾನು ಕರ್ಕೊಂಡು ಹೋಗಿಬಿಟ್ಟಿದ್ದಾನೆ ಭಗವಂತ. ವಸುದೇವ ದುರ್ಗಾದೇವಿಯನ್ನು ಕರ್ಕೊಂಡು ತಾನು ಹೋಗಿದ್ದಾನೆ. ಯಶೋದೆಯ ದೇವಕಿಯ ಮಡಿಲಲ್ಲಿ ತಾನು ಇಟ್ಟಿದ್ದಾನೆ. ಈ ಸುದ್ದಿ ಕಂಸನಿಗೆ ಕಿವಿಗೆ ಬಿದ್ದಿದೆ. ಕಂಸ ಮಗು ಹುಟ್ಟಿದೆ, ಮಗು ಅಳುವ ಶಬ್ದ ಕೇಳಿಸ್ತಾ ಇದೆ, ಮಗು ಹುಟ್ಟಿದೆ, 8ನೇ ಮಗು ಹುಟ್ಟಿದೆ ಅಂತ ಹೇಳಿ ಕಂಸನ ಕಿವಿಗೆ ಬಿತ್ತು. ಕಂಸ ಕಾಯ್ತಾ ಇದ್ದ, ಯಾವಾಗ ಈ ಶಬ್ದ ಕಿವಿಗೆ ಬೀಳುತ್ತೋ ಆ ಕೂಡಲೇ ನಾವು ಹೋಗಬೇಕು ಅಂತ ಹೇಳಿ, ಆ ಮಗುವನ್ನು ಕೊಲ್ಲುವುದಕ್ಕೋಸ್ಕರ ಹೋಗಬೇಕು ಅಂತ ಹೇಳಿ ಕಂಸ ತಾನು ಹೊರಟು ಬಿಟ್ಟಿದ್ದಾನೆ. ದೇವಕಿ ಪರ್ಯಾಗಿ ಬಿಡಿಕೊಂಡ್ಲಂತೆ, ನೋಡು ಕಂಸ, ಇದು ಹೆಣ್ಣು ಮಗು, ಇದು ಹೆಣ್ಣು ಶಿಶುನ ಹತ್ಯೆ ಮಾಡಬಾರದು. ಈ ಮಗುವನ್ನಾದ್ರೂ ಬಿಟ್ಟು ಬಿಡು, ನೀನು ಎಲ್ಲ ಮಗುವನ್ನು ಕೊಂದು ಬಿಟ್ಟಿದ್ದೀಯ, ಈ ಮಗುವನ್ನಾದ್ರೂ ಬಿಟ್ಟು ಬಿಡು ದಮ್ಮಯ್ಯ ಅಂತ ಹೇಳಿ ದೇವಕಿ ಪರ್ಯಾಗಿ ಬೇಡಿಕೊಂಡ್ಲಂತೆ. ಆದ್ರೆ ಕಂಸ ಕೇಳಲೇ ಇಲ್ಲ. ಆ ಮಗುವನ್ನು ಕೊಂದೇ ಬಿಡ್ತೇನೆ ಅಂತ ಹೇಳಿ ಆ ಶಿಶು ಆ ದೇವಿಯನ್ನು, ದುರ್ಗಾದೇವಿಯನ್ನು ಕೊಲ್ಲಿಕ್ಕೆ ತಾನು ಹೊರಟಿದ್ದಾನೆ. ದುರ್ಗಾದೇವಿ ಅವನ ಕೈಯಿಂದ ತಪ್ಪಿಸಿಕೊಂಡು ತಾನು ಆಕಾಶದಲ್ಲಿ ಅತ್ಯಂತ ಅದ್ಭುತವಾದ ರೂಪವನ್ನು ಧರಿಸಿಕೊಂಡಿದ್ದಾಳಂತೆ. ಅತ್ಯಂತ ಅದ್ಭುತವಾದ ರೂಪವನ್ನು ಧರಿಸಿಕೊಂಡು ಧನುಸ್ಸನ್ನು, ತ್ರಿಶೂಲವನ್ನು ಧರಿಸಿಕೊಂಡು ಅತ್ಯಂತ ಅಷ್ಟಭುಜಳಾಗಿ ತಾನು ಕಾಣಿಸಿಕೊಂಡು ಕಂಸನಿಗೆ ಹೇಳ್ತಾಳಂತೆ, ನೋಡಪ್ಪ ಕಂಸ, ನನ್ನನ್ನು ಕೊಂದು ಏನೂ ಪ್ರಯೋಜನ ಇಲ್ಲ ನಿನಗೆ. ಯಾಕಂತ ಹೇಳಿದ್ರೆ ನಿನ್ನನ್ನು ಕೊಲ್ಲುವವನು ಮತ್ತೊಂದು ಕಡೆ ಇದ್ದು ಬಿಟ್ಟಿದ್ದಾನೆ. ಆದ್ರಿಂದ ನನ್ನನ್ನು ಕೊಂದು ಏನೂ ಪ್ರಯೋಜನ ಇಲ್ಲ, ಯಾಕೆ ನನ್ನನ್ನು ಕೊಲ್ಲಿಕ್ಕೆ ಹೊರಟಿದ್ದೀನೇನು ಅಂತ ಹೇಳಿ ತಾನು ದುರ್ಗಾದೇವಿ ತಾನು ಹೇಳ್ತಾಳೆ. ನಂತರದಲ್ಲಿ ಕಂಸನಿಗೆ ಹೇಳಿ ತಾನು ಆಕಾಶದಲ್ಲಿ ಅದೃಶ್ಯವಾಗಿ ಬಿಟ್ಟಿದ್ದಾಳೆ ಅಂತ ಹೇಳ್ತಾರೆ ಆಚಾರ್ಯ ಮಧ್ವರು. ಮಾತ್ರ ಈ ಒಂದು ಪ್ರಸಂಗದಲ್ಲಿ ಮಾತನ್ನು ಹೇಳ್ತಾರೆ. ದುರ್ಗಾದೇವಿ ಕಂಸನಿಗೆ ತಾನು ಹೇಳಿ ಅದೃಶ್ಯಲಾದರು. ಆದ್ರೆ ಯಾರಿಗೆ ಅದೃಶ್ಯಲಾದ್ರು ಅಂತ ಹೇಳಿದ್ರೆ ಇತರ ಜನರಿಗೆ ದುರ್ಗಾದೇವಿ ಕಾಣಿಸಿಕೊಳ್ಳಲಿಲ್ಲ. ಆದರೆ ವಸುದೇವ ದೇವಕಿಯರಿಗೆ ಅದೇ ಪುಟ್ಟ ರೂಪದಿಂದ ದುರ್ಗಾದೇವಿ ತಾನು ಕಾಣಿಸಿಕೊಳ್ತಾ ಇದ್ದಾರೆ. ಯಾಕಂತ ಹೇಳಿದ್ರೆ ವಸುದೇವ ದೇವಕಿಯರಿಗೆ ಪುತ್ರ ಶೋಕ ಬರಬಾರದು ಅನ್ನುವ ದುಃಖದಿಂದ ಆ ಒಂದು ವಿಚಾರ ಇಟ್ಕೊಂಡು ವಸುದೇವ ದೇವಕಿಯರ ಪಕ್ಕದಲ್ಲಿಯೇ ದುರ್ಗಾದೇವಿ ತಾನು ಪುಟ್ಟ ರೂಪದಿಂದ ಕಾಣಿಸಿಕೊಂಡು ಅವರಿಗೆ ತಾನು ಸಂತೋಷ ಕೊಡ್ತಾ ಇದ್ಲಂತೆ ದುರ್ಗಾದೇವಿ. ಮತ್ತೆ ಯಾರೂ ಕಾಣಿಸ್ತಾ ಇರಲಿಲ್ಲ. ಆದ್ರೆ ಯಶೋಧ ದೇವಕ್ಕೆ ಮಾತ್ರ ಆ ದುರ್ಗಾದೇವಿ ತನ್ನ ಸಂತೋಷ ಕೊಡ್ತಾ ಇದ್ಲು ಎಂಬ ವಿಚಾರವನ್ನು ಆಚಾರ್ಯ ಮತ್ತು ತಾವು ತಾತ್ಪರ್ಯದಲ್ಲಿ ವಿವರಿಸ್ತಾ ಇದ್ದಾರೆ. ಅಂತಹ ದುರ್ಗಾದೇವಿಯ ಪ್ರಸಂಗವನ್ನು ಹೇಳ್ತಾರೆ. ಈ ಕಡೆಯಲ್ಲಿ ತಾನು ಕಂಸ ಎಲ್ಲ ವಿಚಾರ ತಿಳ್ಕೊಂಡ. ಹೇಗಾದ್ರೂ ನನ್ನನ್ನು ಕೊಲ್ಲತಕ್ಕಂತಹ ವ್ಯಕ್ತಿ ಮತ್ತೊಂದು ಕಡೆ ಇದ್ದಾನೆ ಅಂತ ಗೊತ್ತಾಯ್ತು ಕಂಸನಿಗೆ. ಕಂಸ ಏನ್ ಮಾಡಬೇಕು ಅಂತ ವಿಚಾರ ಮಾಡ್ತಾನಂತೆ. ತನ್ನೆಲ್ಲ ಮಂತ್ರಗಳನ್ನು ಸೇರಿಸಿ ತನ್ನ ಮೃತ್ಯು ಮತ್ತೊಂದು ಕಡೆ ಇದೆ ಅಂತ ಹೇಳಿ ಗೊತ್ತಾಗಿ ಬಿಟ್ಟಿದೆ. ಈಗ ಏನು ಮಾಡಬೇಕು ಅಂತ ಹೇಳಿ ನೀವೇ ಏನಾದ್ರೂ ವಿಚಾರ ಹೇಳಬೇಕು ಅಂತ ಹೇಳಿದಾಗ ನೋಡಿ, ಅವರು ಅಂತ ಪಾಪಿಷ್ಠರು ನೋಡಿ, ಅವ್ರು ಹೇಳ್ತಾರಂತ, ನೋಡು ಕಂಸ, ಇದಕ್ಕೆ ಒಂದೇ ಒಂದು ಉಪಾಯ, ಈಗ ಹುಟ್ಟಿರ್ತಕ್ಕಂಥ ಎಲ್ಲ ಮಕ್ಕಳನ್ನು ಕೊಲ್ತಾ ಬರುವುದು, ಅಷ್ಟೇ ಉಪಾಯ.
ಎಷ್ಟು ದುಷ್ಟರು ನೋಡಿ. ಕಂಸ ದುಷ್ಟ, ಅವರ ಜೊತೆ ಇರತಕ್ಕಂತಹ ಅವನ ಅಮಾತ್ಯರು ಮಂತ್ರಿಗಳು ಎಷ್ಟು ದುಷ್ಟರು ನೋಡಿ. ಅವರೆಲ್ಲ ಹೇಳ್ತಾ ಇದ್ದಾರೆ, ಕಂಸ ಎಲ್ಲ ಮಕ್ಕಳನ್ನು ಕೊಲ್ತಾ ಬರೋಣ, ಯಾರ್ಯಾರು ಈ ಕ್ಷಣದಲ್ಲಿ ಹುಟ್ಟಿದ್ದಾರೆಯೋ ಎಲ್ಲ ಮಕ್ಕಳನ್ನು ಕೊಲ್ತಾ ಬಂದು ಬಿಟ್ರೆ ಅದರಲ್ಲಿ ಒಬ್ಬ ಇರಬಹುದು, ಇನ್ನ ಶತ್ರು ಇರಬಹುದು. ಹಾಗಾದ್ರೆ ಆದ್ದರಿಂದ ಆ ಈಗ ತಾನು ಹುಟ್ಟಿರ್ತಕ್ಕಂಥ ಎಲ್ಲ ಮಕ್ಕಳನ್ನು ಕೊಲ್ತಾ 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 ಬಂದು ಬಿಡೋಣ ಅಂತ ಹೇಳಿ ಕಂಸನ ಮಂತ್ರಿಗಳು ತಾವು ಹೇಳ್ತಾ ಇದ್ದಾರೆ. ಅದೇ ತರಹವಾಗಿ ಎಲ್ಲಾ ಮಕ್ಕಳನ್ನು ಕೊಲ್ತಾ ಬರ್ತಾ ಇದ್ದಾರೆ. ಈ ಕಡೆಯಲ್ಲಿ ಭಗವಂತ ನಂದಗೋಪುರದಲ್ಲಿ ಕೃಷ್ಣನ ಆ ಒಂದು ಮುಖವನ್ನು ಕಂಡು ಸಂತೋಷ ಪಟ್ಟಿದ್ದಾರೆ. ಆ ಸೌಂದರ್ಯದ ರಾಶಿಯ ಭಗವಂತ, ಜಗತ್ತಿಗೆ ಸೌಂದರ್ಯ ಕೊಡತಕ್ಕಂಥವನು ಭಗವಂತ. ಒಬ್ಬ ವ್ಯಕ್ತಿ ಅತ್ಯಂತ ಸುಂದರನಾಗಿದ್ದಾನೆ ಅಂತ ಹೇಳಿದ್ರೆ ಆ ಸೌಂದರ್ಯವನ್ನು ಕೊಡುವನು ಆ ಭಗವಂತ. ಆ ಭಗವಂತ ಅವನಲ್ಲಿ ತಾನು ಸನ್ನಿಹಿತನಾಗಿದ್ದು ಅವನಲ್ಲಿ ಅತ್ಯಂತ ಸೌಂದರ್ಯ ಬರುವಂತೆ ಮಾಡುವವನು ಆ ಭಗವಂತ. ಅಂತಹ ಭಗವಂತನಿಗೆ ಎಲ್ಲಿಯ ಸೌಂದರ್ಯ, ಅದನ್ನು ಬಣ್ಣನ ಮಾಡಲಿಕ್ಕೆ ಸಾಧ್ಯವಿದೆ. ಅಷ್ಟಂತ ಅದ್ಭುತವಾದ ಆ ರೂಪ ಆ ಭಗವಂತನದ್ದು, ಆ ಪುಟ್ಟ ಬಾಲಕನದ್ದು, ಆ ಕೃಷ್ಣನದ್ದು, ಆ ಮಗುವಿನ ರೂಪವನ್ನು ಕಂಡು ಎಲ್ಲರೂ ಸಂತೋಷ ಪಡ್ತಾ ಇದ್ದಾರೆ. ಆ ನಂದಗೋಪುರದಲ್ಲಿ ಒಳ್ಳೆ ಉತ್ಸವ ಆಯಿತಂತೆ. ಆ ಸಂದರ್ಭದಲ್ಲಿ ವಿಶೇಷವಾದ ರೀತಿಯಲ್ಲಿ ನಂದಗೋಪ ತಾನು ಉತ್ಸವವನ್ನು ಆಚರಿಸಿಕೊಂಡಿದ್ದಾನೆ. ಎಲ್ಲರೂ ಸಂತೋಷ ಪಟ್ಟಿದ್ದಾರೆ. ನಂದಗೋಪ, ಯಶೋದೆಯರು, ಆ ಪಟ್ಟಣಿಗರೆಲ್ಲರೂ ಸಹಿತ ಅತ್ಯಂತ ಸಂತೋಷ ಪಟ್ಟಿದ್ದಾರೆ. ನಂದಗೋಪ ಆ ಸಂದರ್ಭದಲ್ಲಿ ಬಹಳ ಸಂತೋಷದಿಂದ 1,00,000 ಗೋವುಗಳ ದಾನವನ್ನು ತಾನು ಮಾಡಿದ್ದಾನೆ. ಆವಾಗ ಅಷ್ಟು ಕೆಪಾಸಿಟಿ ಇತ್ತು, ಸಾಕುವ ಸಾಮರ್ಥ್ಯ ಜನರಲ್ಲಿತ್ತು. 1,00,000 ಗೋದಾನ ಮಾಡಿದ್ರೂ ಸಹಿತ ಆ ಗೋವುಗಳನ್ನು ಸಾಕುವ ಸಾಮರ್ಥ್ಯ ಜನರಲ್ಲಿ ಇತ್ತು. ಇವತ್ತು ಒಂದು ಗೋ ಕೊಟ್ಟು ದಾನ ಮಾಡ್ತೇನೆ ಅಂತೇಳಿ ತಗೊಳ್ಳುವವರು ಯಾರೂ ಇಲ್ಲ. ಯಾಕೆಂತ ಹೇಳಿದ್ರೆ ನಮಗೆ ಸಾಕುವಷ್ಟು ಸಾಮರ್ಥ್ಯ ಇಲ್ಲರಿ ಅಂತ ಎಷ್ಟೋ ಜನ ಹೇಳ್ತಾ ಇರ್ತಾರೆ. ಒಂದು ಗೋ ಕೊಟ್ಟರು ನಮಗೆ ಬೇಡ ಅಂತ ಹೇಳ್ತಾರೆ. ಕೆಲವರು ಜನರಿಗೆ ಪಾಪ ಗೋ ಸಾಕುವ ತಾಕತ್ತಿರುವುದಿಲ್ಲ. ಯಾಕಂತ ಹೇಳಿದ್ರೆ ಅವರದ್ದೇ ಮನೆ ಸಣ್ಣದು ಇರುತ್ತೆ, ಗೋ ಸಾಕುವುದು ಎಲ್ಲಿ ಅಂತ ತಾಕತ್ತು ಇರುವುದಿಲ್ಲ. ಇನ್ನು ಕೆಲವರಿಗೆ ದೊಡ್ಡ ಮನೆ ಕಟ್ಟಿರ್ತಾರೆ, ಆದರೂ ಗೋವನ್ನು ಕೊಡ್ತೇವೆ ಅಂತ ಹೇಳಿದ್ರೆ ನಮ್ಗೆ ಆಗುವುದಿಲ್ಲ ಅಂತ ಹೇಳ್ತಾರೆ. ನಮ್ಮ ದುರಂತ ಅಂತ ನಾವು ಹೇಳಬಹುದು. ಬೇರೆಯದನ್ನು ಸಾಕಲಿಕ್ಕೆ ಲಕ್ಷಗಟ್ಟಲೆ ಖರ್ಚು ಮಾಡ್ತಾರೆ. ಎಷ್ಟು ಆಶ್ಚರ್ಯ ಅಂತ ಹೇಳಿದ್ರೆ, ಮತ್ತೊಂದು ಪ್ರಾಣಿಯನ್ನು ಸಾಕುವುದಕ್ಕೋಸ್ಕರ ಲಕ್ಷಗಟ್ಟಲೆ ಸುರಿತಾರೆ 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 ಸುರಿತಾರೆ. ಅದಕ್ಕೆ ಸ್ನಾನ ಮಾಡಿಸುವುದೇನು, ಅದಕ್ಕೇನೋ ಬಾಚಣಿಕೆಯಿಂದ ಅದನ್ನು ಇದು ಮಾಡುವುದೇನು, ಸ್ನಾನ ಮಾಡಿಸುವುದೇನು, ಅದಕ್ಕೆ ಆಹಾರ ಹಾಕುವುದೇನು, ಅದಕ್ಕೆ ಹಣವನ್ನು ಸುರಿದು 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 ಖರ್ಚು ಮಾಡ್ತಾರೆ. ಆದ್ರೆ ಒಂದು ಗೋವನ್ನು ಸಾಕಬೇಕು ಅಂತ ಹೇಳಿದ್ರೆ ನಮ್ಗೆ ಆಗುವುದಿಲ್ಲ. ದೊಡ್ಡ ಜಾಗ ಇರುತ್ತೆ, ದೊಡ್ಡ ಮನೆ ಇರುತ್ತೆ, ಬೇಕಾದಷ್ಟು ಜಾಗ ಇರುತ್ತೆ. ಒಂದು ಭಾಗದಲ್ಲಿ ಒಂದು 4 ಗೋವನ್ನು ಸಾಕಿದ್ರು ಸಾಕಾಗುತ್ತೆ. ಒಳ್ಳೆ ಪುಣ್ಯ ಬರತಕ್ಕಂತಹ ದೊಡ್ಡ ಒಂದು ಅವಕಾಶ ಇರುತ್ತೆ. ಆದ್ರೆ ಅದನ್ನು ಕಳ್ಕೊಂಡು ಬಿಡ್ತಾರೆ. ಮತ್ತಷ್ಟು ಪಾಪವನ್ನು ಸಂಗ್ರಹ ಮಾಡ್ತಾರೆ ಹೊರತು ಪುಣ್ಯ ಸಂಗ್ರಹ ಮಾಡಲಿಕ್ಕೆ ಅವಕಾಶ ಇದ್ರೂ ಕಳ್ಕೊಂಡು ಬಿಡ್ತಾರೆ. ಗೋವುಗಳನ್ನು ಆದಷ್ಟು ರಕ್ಷಣೆ ಮಾಡಬೇಕು. ನಾವು ನಮ್ಮಲ್ಲಿ ಜಾಗ ಇಲ್ಲ ಅಂತ ಹೇಳಿದ್ರೆ ಕೊನೆಯ ಪಕ್ಷ ಯಾರು ಗೋವುಗಳ ರಕ್ಷಣೆ ಮಾಡ್ತಾರೋ ಅವರಿಗೆ ನಾವು ಸಹಕಾರ ಕೊಡಬೇಕು. ಎಲ್ಲಿ ಗೋವುಗಳ ರಕ್ಷಣೆ ಆಗುತ್ತೋ ಅಲ್ಲಿ ನಮಗೆ ಎಷ್ಟು ಯೋಗ್ಯತೆ ಇದೆಯೋ ಅಷ್ಟು ದೇಣಿಗೆಯನ್ನು ಕೊಟ್ಟು ಸಹಕಾರ ಕೊಡಬೇಕು. ಇಷ್ಟಾದ್ರೂ ನಾವು ಗೋ ರಕ್ಷಣೆ ಮಾಡಬೇಕು. ನಾವು ಇನ್ನು ಗೋ ರಕ್ಷಣೆ ಮಾಡೋ ತಾಕತ್ತಿರುವವರು ಕೊನೆಯ ಪಕ್ಷ 4 ಗೋವುಗಳನ್ನಾದ್ರೂ ತಾವು ಮನೆಯಲ್ಲಿ ಸಾಕಬೇಕು. ಆವಾಗ ನಿಜವಾಗಿ ಗೋವಿನ ರಕ್ಷಣೆ ಮಾಡಿದಾಗ ಆಗುತ್ತೆ. ನಂದಗೋಪ ಆ ಸಂದರ್ಭದಲ್ಲಿ 1,00,000 ಗೋವುಗಳ ದಾನ ತಾನು ಮಾಡಿದ್ದಾನೆ. ಬೇಕಾದಷ್ಟು ಬಂಗಾರ, ವಸ್ತ್ರ, ಆಭರಣ ಎಲ್ಲವನ್ನೂ ಸಹಿತ ದಾನ ಮಾಡಿದ್ದಾನೆ. ಅಂತಹ ಆ ಭಗವಂತ ಅತ್ಯಂತ ಆ ಭಗವಂತನ ಅವತಾರದ ವೈಭವವನ್ನು ಆ ಕ್ಷಣದಲ್ಲಿ ಸಂಭ್ರಮಿಸಿದ್ದಾರೆ. ಆ ಪ್ರಸಂಗದಲ್ಲಿ ಭಗವಂತ ಅವತಾರ ಮಾಡಿದ್ದಾನೆ. ಇನ್ನೇನು 6 ದಿವಸವಾಗಿದೆ. ಆ ಪ್ರಸಂಗದಲ್ಲಿ ಈ ಕಂಸ ಆಜ್ಞೆ ಮಾಡಿದ್ದ, ಯಾರ್ಯಾರು ಮಕ್ಕಳಿದ್ದಾರೋ ಎಲ್ಲ ಮಕ್ಕಳನ್ನು ಕೊಲ್ತಾ ಬರಬೇಕು ಅಂತ ಹೇಳಿ. ಆ ಆಜ್ಞೆಯನ್ನು ಸ್ವೀಕಾರ ಮಾಡಿಕೊಂಡು ಒಬ್ಬಳು ಪೂತನ ಎಂಬತಕ್ಕಂಥ ಒಬ್ಬಳು ಬರ್ತಾಳೆ. ಅವಳಿಗೆ ಹೇಳ್ತಾರೆ ಭಾಗವತದಲ್ಲಿ,
ಪೂತನ ಬಾಲಘಾತಿನಿ ಅಂತ ಹೇಳ್ತಾರೆ. ಅವಳಿಗೆ ಹೆಸರೇ ಬಾಲಘಾತಿನಿ ಅಂತ ಹೇಳಿ. ಯಾರ್ಯಾರು ಬಾಲಕರು ರಸ್ತೆಯಲ್ಲಿ ಸಿಕ್ಕಿದ್ರೆ ಅವರನ್ನು ಕೊಂದೇ ಮುಂದೆ ಹೋಗುವುದು, ಅಂತಹ ಒಂದು ಸ್ವಭಾವ ಅವಳದ್ದು. ಅಂತಹ ಪೂತನೆ ಹಾಗೆ ಮಕ್ಕಳನ್ನು ಕೊಲ್ತಾ 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 ನಂದಗೋಪಾಲಕ್ಕೆ ತಾನು ಬಂದಿದ್ದಾಳೆ. ಕೃಷ್ಣನನ್ನು ಕೊಲ್ಲಬೇಕೆಂಬ ಉದ್ದೇಶ ಇಟ್ಟುಕೊಂಡ ತಾನು ಬಂದಿದ್ದಾಳೆ. ತನ್ನ ಮಾಯೆಯಿಂದ ಅತ್ಯಂತ ಸುಂದರವಾದ ತರುಣಿಯ ರೂಪ ಧರಿಸಿಕೊಂಡು ತಾನು ಬಂದಿದ್ದಾಳೆ. ಬಂದು ವಸ್ತುಶಃ ಯಾರಿಗೂ ಸಹಿತ ಅವಳ ಪರಿಚಯ ಇಲ್ಲ, ನಂದಗೋಕುಲದ ಯಾರಿಗೂ ಸಹಿತ ಅವಳ ಪರಿಚಯ ಇಲ್ಲ. ಆದ್ರೂ ಅವಳ ಒಂದು ಸೌಂದರ್ಯ, ಆ ಸೌಂದರ್ಯದಿಂದ ಆಕರ್ಷಿತರಾಗಿ ಎಲ್ಲರೂ ಸಹಿತ ಅವಳನ್ನು ಸ್ವಾಗತ ಮಾಡ್ತಾ ಇದ್ದಾರೆ. ಯಶೋದೆಯು ಸಹಿತ ತನ್ನ ಮಡದಲ್ಲಿ ಇರ್ತಕ್ಕಂತಹ ತನ್ನ ಮಗುವನ್ನು ಒಪ್ಪಿಸಿಬಿಟ್ಲಂತೆ ಅವರಿಗೆ, ಆ ಪೂತನೆಗೆ. ಯಾಕೆಂತ ಹೇಳಿದ್ರೆ ಒಂದು ಕಡೆಯಲ್ಲಿ ಯಶೋದೆಗೆ ಸುಸ್ತಾಗಿ ಬಿಟ್ಟಿತ್ತು, ಸಾಕಾಗಿ ಬಿಟ್ಟಿತ್ತು. ಮತ್ತೊಂದು ಕಡೆಯಲ್ಲಿ ಇದೊಂದು ಮಾಯೆ ಅಂತೆ, ಅವಳ ಒಂದು ಮಾಯೆ. ಅವಳ ಮಾಯೆಯಿಂದ ಆಕರ್ಷಿತಳಾಗಿ ಈ ಯಶೋಧಾದೇವಿ ತನ್ನ ಮಗುವನ್ನು ಕೃಷ್ಣನನ್ನು ಅವಳು ಒಪ್ಪಿಸಿಬಿಟ್ಟಿದ್ದಾಳೆ. ಇಂತಹ ಒಂದು ಮಾಯೆ ನಡೆಯುತ್ತೆ. ಎಷ್ಟೋ ಜನ ಗೊತ್ತಿರಬಹುದು, ನನಗೆ ಗೊತ್ತಿಲ್ಲ. ಕೆಲವರು ಇದ್ದಾರೆ ಅಂತವರು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ಈ ಮೈ ಮೇಲೆ ಅದಕ್ಕೆ ಜಾಗ್ರತೆಯಲ್ಲಿ ಇರಬೇಕು. ಮೈಯಲ್ಲೆಲ್ಲ ತುಂಬಾ ಬಂಗಾರ ಹಾಕೊಂಡು ಹೋಗಬಾರದು. ಕೆಲವು ಕಳ್ಳರು ಇದ್ದಾರೆ, ಅವ್ರು ಕಳ್ಳರು ಮಾತ್ರವಲ್ಲ, ಅವ್ರಿಗೆ ಕೆಲವು ಟ್ರಿಕ್ಸ್ ಎಲ್ಲ ಗೊತ್ತಿರುತ್ತೆ. ಅವ್ರಿಗೆ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ಮಾಯ ಮಾಡಿಬಿಡ್ತಾರೆ. ಅವರು ಮಾಯ ಮಾಡಿಬಿಟ್ರೆ ಏನ್ ಮಾಡ್ತಾರೆ, ಅದನ್ನು ಕೊಡು, ಇದನ್ನು ಕೊಡು, ಮತ್ತೊಂದು ಕೊಡು, ಈ ಸರ ಕೊಡು. ಇವ್ರು ಏನ್ ಮಾಡ್ತಾರೆ, ಅವರ ಆ ಒಂದು ಮಾಯೆಗೆ ಸ್ತಬ್ಧರಾಗಿ ಅವ್ರು ಕೇಳಿದೆಲ್ಲ ಕೊಟ್ಟು ಬಿಡ್ತಾರೆ. ಇದು ನಡೆದ ವಿಚಾರ ಇದು. ಎಷ್ಟೋ ಜನ ಹಾಗೆ ಮಾಡಿದ್ದಾರೆ, ಕೊಟ್ಟು ಬಿಡ್ತಾರೆ. ಬಂಗಾರ, ತನ್ನ ಮೈಯ ಬಂಗಾರ ಆಭರಣ ಎಲ್ಲ ಕೊಟ್ಟು ಬಿಡ್ತಾರೆ. ಕೊಟ್ಟು ಅವನು ಹೋದ ಮೇಲೆ ಗೊತ್ತಾಗ್ಬಿಡುತ್ತೆ, ಓ ಏನು ಆಗಿಬಿಟ್ಟಿದೆ ಅಂತ ಹೇಳಿ. ಗೊತ್ತಾಗೋ ಹೊತ್ತಿಗೆ ಆ ಬಂಗಾರ ತಗೊಂಡು ಹೋಗಿಬಿಟ್ಟಿರ್ತಾನೆ. ಇದೊಂದು ಮಾಯ ಮಾಡತಕ್ಕಂತಹ ಒಂದು ಚಮತ್ಕಾರ ಇವತ್ತು ನಡೀತಾ ಇರುತ್ತೆ ಜಗತ್ತಿನಲ್ಲಿ. ಈ ಕಡೆಯಲ್ಲಿ ಪೂತನೆಯು ಸಹಿತ ಇದೇ ಚಮತ್ಕಾರ ತಾನು ಮಾಡಿದ್ದಾಳೆ. ಅತ್ಯಂತ ಮಾಯೆಯಿಂದ ಅವಳೇ ತನ್ನ ಮಗುವನ್ನು ಪೂತನೆಗೆ ಒಪ್ಪಿಸುವಂತ ಮಾಡಿಬಿಟ್ಟಿದ್ದಾಳೆ. ಪೂತನೆ ಆ ಮಗುವನ್ನು ತಾನು ಸ್ವೀಕಾರ ಮಾಡಿ ತನ್ನ ತೊಡೆಯ ಮೇಲೆ ಮಲಗಿಸಿ ಆ ಕೃಷ್ಣನಿಗೆ ಹಾಲು ಉಣಿಸಬೇಕು. ಅಂದ್ರೆ ಮೂಲ ಉದ್ದೇಶ ಕೃಷ್ಣನಿಗೆ ವಿಷಯುಕ್ತವಾಗಿರ್ತಕ್ಕಂತಹ ಹಾಲನ್ನು ಕೊಡಬೇಕು ಅಂತ ಹೇಳಿ, ಕೃಷ್ಣನನ್ನು ಕೊಲ್ಲಬೇಕು ಎಂಬ ದುರುದ್ದೇಶ ಇಟ್ಟುಕೊಂಡು ತಾನು ಹಾಲು ಉಣಿಸಬೇಕು ಅಂತ, ಸ್ತನಪಾನ ಮಾಡಿಸಬೇಕಂತ ಹೊಂದಿದ್ದಾಳೆ. ಕೃಷ್ಣ ಆ ಪೂತನೆಯ ಹಾಲನ್ನು ಸ್ವೀಕಾರ ಮಾಡಿದ. ಆ ಹಾಲನ್ನು ಸ್ವೀಕಾರ ಮಾಡಿ 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 ಆ ಪೂತನೆಯನ್ನು ಕೊಂದು ಬಿಟ್ಟಿದ್ದಾನೆ ಕೃಷ್ಣ. ಯಾವ ಕೃಷ್ಣನನ್ನು ಕೊಲ್ಲಬೇಕು ಅಂತ ಪೂತನೆ ತಾನು ಸ್ತನ್ಯಪಾನ ಮಾಡಿಸಬೇಕಂತ ಹೊರಟಿದ್ದಾಳೋ ಅದೇ ಪೂತನೆಯನ್ನು ಕೃಷ್ಣ ತಾನು ಕೊಂದು ಬಿಟ್ಟಿದ್ದಾನೆ. ವಾದರಾಜರು ಹೇಳ್ತಾರೆ, ಕೃಷ್ಣ ವಿಚಾರ ಮಾಡಿದ ಅಂತೆ, ಪೂತನೆಯ ಅವಶ್ಯಕತೆ ಇನ್ನು ಇಲ್ಲ ಅಂತ ಹೇಳಿ. ಯಾಕಂತ ಹೇಳಿದ್ರೆ ಪೂತನೆ ಕಂಸನ ಸಾಕು ತಾಯಿ ಅಂತ ಹೇಳ್ತಾರೆ. ಕಂಸನ ಸಾಕು ತಾಯಿ ಪೂತನೆ ಅಂತ ಹೇಳಿ ಕೃಷ್ಣ ವಿಚಾರ ಮಾಡಿದ ಅಂತೆ. ಇನ್ನು ಪೂತನೆಯ ಅವಶ್ಯಕತೆ ಕಂಸನಿಗೆ ಇಲ್ಲ ಅಂತ. ಯಾಕೆ? ಕಂಸನ ಇರುವುದಿಲ್ಲ ಮುಂದೆ. ಕಂಸನನ್ನು ನಾನು ಕೊಂದುವವನಿದ್ದೇನೆ, ಕಂಸನ ಸಾಯುವವನಿದ್ದೇನೆ ಅಂದ ಮೇಲೆ ಆ ಕಂಸ ಮತ್ತೆ ಹುಟ್ಟು ಬರಲಿಕ್ಕೆ ಸಾಧ್ಯವೇ ಇಲ್ಲ. ಆದ್ದರಿಂದ ಆ ಕಂಸನೇ ಇಲ್ಲ ಅಂದಮೇಲೆ, ಇನ್ನು ಬದುಕುವುದಿಲ್ಲ ಅಂದಮೇಲೆ ಕಂಸನಿಗೆ ಸಾಕು ತಾಯಿಯ ಅವಶ್ಯಕತೆ ಏನಿದೆ? ಇನ್ನು ಕಂಸ ಇದ್ರೆ ತಾನೇ ಸಾಕು ತಾಯಿಯ ಅವಶ್ಯಕತೆ. ಕಂಸನೇ ಇಲ್ಲ ಅಂದ ಮೇಲೆ ಸಾಕು ತಾಯಿಯ ಅವಶ್ಯಕತೆ ಇನ್ನು ಕಂಸನಿಗೆ ಇಲ್ಲ ಅಂತ ಹೇಳಿ ವಿಚಾರ ಮಾಡಿಯೇ ಕೃಷ್ಣ ಕಂಸನ ಸಾಕು ತಾಯಿಯಾದಂತಹ ಪೂತನೆಯನ್ನು ತಾನು ಕೊಂದಿದ್ದಾನೆ ಎಂಬತಕ್ಕಂಥ ವಿಚಾರವನ್ನು ವಾದಿರಾಜ ಗುರು ಸಾರ್ವಭೌಮರು ಬಹಳ ಸುಂದರವಾಗಿ ಅವರು ವಿವರಣೆ ಮಾಡ್ತಾರೆ. ಅಂತಹ ಪೂತನೆಯನ್ನು ಕೃಷ್ಣ ತಾನು ಸಂಹಾರ ಮಾಡ್ತಾ ಇದ್ದಾನೆ ಅಂತ ಈ ತರಹವಾಗಿ ಹೇಳ್ತಾರೆ. ಇಲ್ಲೊಂದು ಪ್ರಶ್ನೆ ಬರುತ್ತೆ, ಭಾಗವತದಲ್ಲಿ ಬರುತ್ತೆ. ಕೃಷ್ಣನಿಗೆ ವಿಷಯುಕ್ತವಾದಂತಹ ಹಾಲನ್ನು ಉಣಿಸಿರತಕ್ಕಂತಹ ಪೂತನೆ ಒಳ್ಳೆಯ ಗತಿಯನ್ನು ಹೊಂದಿದಳು ಅಂತ ಭಾಗವತದಲ್ಲಿ ಬರುತ್ತೆ.